Hi children, in the previous class I have given you the information related to the concept of the chapter, what and all the contents will be there in this chapter. So I have given you the meaning of the directing as well as the elements of the directing in the sense supervision, motivation, leadership and the communication. And before going to see in depthly the elements of the directing, we can go through with the starting concept of the directing chapter, that is through the features and the importances. Before going to see the features and the importances, just we are in the position to see the meaning of the directing. So what do you mean by directing here? The directing means giving instructions and guiding people in doing the work. So we are in the position to give an instruction and guiding the people in doing of a work ಅಂತ ಹೇಳಿದ್ರೆ ನಿರ್ದೇಶಿಸುವಿಕೆ ಮುಖಾಂತರ ವ್ಯಕ್ತಿಗಳಿಗೆ ಅಥವಾ ಅಲ್ಲಿರ್ತಕ್ಕಂತಹ ಕೆಲಸಗಾರರಿಗೆ ಕೆಲಸಗಳನ್ನ ಹೇಳಿ ಅವ್ರು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನ ನೀಡ್ತಕ್ಕಂಥದ್ದನ್ನ ನಾವು ನಿರ್ದೇಶಿಸುವಿಕೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಕರಿತೀವಿ ಮಕ್ಕಳ. ಸೊ ಅದನ್ನ ಇನ್ನೊಂದು ರೀತಿ ಬರಿಬೇಕಾದ್ರೆ ನಾವು ಆನ್ಸರನ್ನ ಟೆಲ್ಲಿಂಗ್ ದ ಪೀಪಲ್ ವಾಟ್ ಟು ಡೂ ಅಂಡ್ ಸೀಯಿಂಗ್ ದಟ್ ದೇ ಆರ್ ಡೂಯಿಂಗ್ ಇನ್ ಎ ಬೆಸ್ಟ್ ಅಂಡ್ ಚೀಪೆಸ್ಟ್ ವೇ. ಸೊ ಒಂದು ಕೆಲಸವನ್ನ ಕೊಟ್ಟು ಆ ಒಂದು ಕೆಲಸವನ್ನ ಕಮ್ಮಿ ಖರ್ಚಿನಲ್ಲಿ ನೀಟಾಗಿ ಮಾಡುವಂತೆ ನೋಡ್ತಕ್ಕಂಥದ್ದನ್ನ ನಾವು ಡೈರೆಕ್ಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಆಫ್ಟರ್ ದ ನೋಯಿಂಗ್ ದ ಮೀನಿಂಗ್ ಆಫ್ ದ ಡೈರೆಕ್ಟಿಂಗ್, ದ ನೆಕ್ಸ್ಟ್ ಕಾಲ್ಡ್ ಆಸ್ ದ ಫೀಚರ್ಸ್ ಆಫ್ ಡೈರೆಕ್ಟಿಂಗ್. The features of directing are classified as under. Directing initiates the action. Directing takes place at every level of the management. Directing is a continuous process. Directing flows from top to bottom. So first point, that is the directing initiate action. Yes. ನೋಡಿ ಇಲ್ಲಿ ಡೈರೆಕ್ಟಿಂಗ್ ಅಂತಕ್ಕಂಥದ್ದು ಇನಿಷಿಯೇಟ್ ಆಗ್ತಿದೆ ಆಕ್ಷನ್ ಅನ್ನ ಮಾಡಲಿ. ಆಕ್ಷನ್ ಅಂತ ಹೇಳಿದಾಗ ಹಿಯರ್ ದ ವರ್ಕ್ ಶುಡ್ ಬಿ ಡನ್, ಎನಿ ಒನ್ ಟೈಪ್ ಆಫ್ ವರ್ಕ್ ಶುಡ್ ಬಿ ಡನ್. ಸೊ ಹಿಯರ್ ಎನಿ ಒನ್ ಟೈಪ್ ಆಫ್ ವರ್ಕ್ ಶುಡ್ ಬಿ ಡನ್ ಅಂತ ಹೇಳಿ ನಾವು ತಗೊಂಡಾಗ ಈ ಒಂದು ಡೈರೆಕ್ಟಿಂಗ್ ಅಲ್ಲಿ ಗಮನಿಸ್ಕೋಬೇಕಾಗತ್ತೆ. ದ ಮ್ಯಾನೇಜರ್ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್, ಒನ್ ಹೂ ವಾಂಟ್ ಟು ಲುಕ್ ಆಫ್ಟರ್ ದ ಆರ್ಗನೈಸೇಷನ್ ಇನ್ ದ ಪ್ರೊಸೆಸ್ ಆಫ್ ಪ್ಲಾನಿಂಗ್, organizing, staffing and controlling of all the works except the directing in the form of discharge of duties to the employees in the organization. ಇಲ್ಲಿ ಡಿಸ್ಚಾರ್ಜ್ ಆಫ್ ಡ್ಯೂಟೀಸ್ ಅಂತಕ್ಕಂಥದ್ದಾಗತ್ತೆ. ಡಿಸ್ಚಾರ್ಜ್ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಕೆಲಸವನ್ನ ಬೇರೆ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಅಥವಾ ವಿಂಗಡಣೆಯನ್ನ ಮಾಡ್ತಕ್ಕಂಥ ಒಂದು ಕ್ರಿಯೆ ಅಥವಾ ಪ್ರಕ್ರಿಯೆ ಇಲ್ಲಿ ನಡೀತಾ ಹೋಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವುಗಳು ಏನಂತ ಕರಿತೀವಿ, ಡೈರೆಕ್ಟಿಂಗ್ ಇನಿಷಿಯೇಟ್ಸ್ ದ ಆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀರಿ. ದೆನ್ ಡೈರೆಕ್ಟಿಂಗ್ ಟೇಕ್ಸ್ ಪ್ಲೇಸ್ ಅಟ್ ಎವರಿ ಲೆವೆಲ್ ಆಫ್ ದ ಮ್ಯಾನೇಜ್ಮೆಂಟ್. ಎಸ್, here the each and every department will be having a responsible person called as a managers. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಸಹ ಮೇಲ್ವಿಚಾರಕರಾಗಿ ಕೆಲಸವನ್ನ ವ್ಯವಸ್ಥಾಪಕರು ನಡೆಸ್ತಾ ಇರ್ತಾರೆ. ಸೊ the manager from the top executive to the superior performances, the functions want to be direct. When they are going to direct, here the superior will flow information to the subordinates. It will express a good relationships. ನಿರ್ದೇಶಿಸುವಿಕೆ ಅಂತಕ್ಕಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಟ್ ಎವ್ರಿ ಲೆವೆಲ್ ಆಫ್ ದ ಮ್ಯಾನೇಜ್ಮೆಂಟ್. ಅದು ಟಾಪ್ ಅಲ್ಲಿ ಆಗಿರ್ಬೋದು, ಮಿಡಲ್ ಲೆವೆಲ್ ಆಗಿರ್ಬೋದು, ಲೋ ಲೆವೆಲ್ ಆಗಿರ್ಬೋದು. ಈಗ ಟಾಪ್ ಲೆವೆಲ್ ಅವರು ಡೈರೆಕ್ಷನ್ ಮಾಡಿ, ಮಿಡಲ್ ಮತ್ತೆ ಲೋ ಅವರು ವಿ ಆರ್ ನಾಟ್ ಸಪೋಸ್ ಟು ಡೈರೆಕ್ಟ್ ದಟ್, ಓನ್ಲಿ ಇಟ್ ಈಸ್ ರೆಸ್ಪಾನ್ಸಿಬಲ್ ಆಫ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಸುಮ್ಮನಾದ್ರೆ ಅಲ್ಲಿ ಏನಾಗುತ್ತೆ, ನಾವು ಹಿಂಜರಿತೆ ಆಗ್ತಕ್ಕಂಥದ್ದು ಅಲ್ವಾ? ಸೊ ಆದರೆ ಇಲ್ಲಿ ಗಮನಿಸ್ಕೋಬಹುದು ನಾವುಗಳು ಡೈರೆಕ್ಟಿಂಗ್ ಅಂತಕ್ಕಂಥದ್ದು ಈಚ್ ಅಂಡ್ ಎವ್ರಿ ಲೆವೆಲ್. ಅದು ಟಾಪ್ ಲೆವೆಲ್ ಅಲ್ಲಿ ಇದ್ರೆ BOD, CEO, ಚೇರ್ಮನ್ ಅವ್ರು ಮಾಡಬೇಕು. ಮಿಡಲ್ ಲೆವೆಲ್ಗೆ ಬಂದ್ರೆ ಆಲ್ ದ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಕಾಲ್ಡ್ as ಮ್ಯಾನೇಜರ್ಸ್ ಮಾಡಬೇಕು. ಲೋ ಲೆವೆಲ್ಗೆ ಬಂದ್ರೆ ಆಲ್ ದ ಲೋ ಲೆವೆಲ್ ಅಲ್ಲಿ ಬರ್ತಕ್ಕಂಥ ಸುಪೀರಿಯರ್ಸು, ಇನ್ಸ್ಪೆಕ್ಟರ್ಸು, ಫೋರ್ಮ್ಯಾನ್ಸು ಡೈರೆಕ್ಷನ್ ಅನ್ನ ಕೊಡ್ಲೇಬೇಕಾಗತ್ತೆ ನೇಚರ್ ಆಫ್ ವರ್ಕ್ ಅನ್ನ ಮಾಡ್ಲಿಕ್ಕೆ. ದೆನ್ ದ ಡೈರೆಕ್ಟಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. Directing is one of the continuous process. It takes place throughout the lifespan of the organization, irrespective of people and the management positions. ಅಲ್ಲಿ ಯಾವುದೇ ಇದೇ ಪೊಸಿಷನ್ ಅವ್ರು ಮಾಡಬೇಕು ಅಥವಾ ಇಂಥ ವ್ಯಕ್ತಿಗಳು ಮಾಡಬೇಕು ಅನ್ನೋದು ಇಲ್ಲ. irrespective of the managers, irrespective of the managers ಅಂತ ಹೇಳ್ಬಿಟ್ಟು ಕರಿತಿದೀವಿ ನಾವುಗಳು. ಅಂತ ಹೇಳಿದ್ರೆ ಇಲ್ಲಿ ಈ ವ್ಯಕ್ತಿಗೆ ಮಾತ್ರ ಸೀಮಿತ ಅಂತ ಆಗಿರ್ಲಿ ಅಥವಾ ಇರೋದಿಲ್ಲ. ಇಲ್ಲಿ ಇದು ಯಾವತ್ತೂ ಸಹ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ
ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್ ಅಲ್ಲಿ ಯಾವ ವ್ಯಕ್ತಿಗಳು ಬೇಕಾದರೂ ಇಲ್ಲಿ ಏನು ಮಾಡ್ತಾ ಹೋಗ್ಬೋದು, ವರ್ಕನ್ನು ಮಾಡಿಸ್ತಾ ಹೋಗ್ಬೋದು. ಆದ್ದರಿಂದ ಕಂಟಿನ್ಯೂಸ್ ಆಗಿ ದಿನದಿಂದ ದಿನಕ್ಕೆ ಸ್ಟಾಪ್ ಆಗ್ತಕ್ಕಂಥದ್ದಿಲ್ಲ. ಯಾವಾಗ ಆರ್ಗನೈಸೇಷನ್ ಸ್ಥಗಿತ ಆಗುತ್ತೋ ಅಥವಾ ಉದ್ಭವ ಅಥವಾ ಸ್ಟಾರ್ಟ್ ಆಗಿದೆ, ಎಷ್ಟು ದಿನಗಳ ಕಾಲ ಆರ್ಗನೈಸೇಷನ್ ಇರುತ್ತೆ ಅಷ್ಟು ದಿನಗಳ ಕಾಲ ಡೈರೆಕ್ಟಿಂಗ್ ಅನ್ನೋದು ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್ ಅನ್ನೋದಕ್ಕಿಂತ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಕರಿತೀರಿ. ದೆನ್ ಇಟ್ ಡೈರೆಕ್ಟಿಂಗ್ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್ ಎಸ್ ಡೆಲಿಗೇಷನ್ ಇದ್ದಂಗೆ ದ ಇನ್ಫಾರ್ಮೇಶನ್ ಫ್ಲೋಸ್ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್ಸ್ ಅಂತ. ಯಾವತ್ತೂ ಸಹ ಲೋಯರ್ ಲೆವೆಲ್ ಎಂಪ್ಲಾಯಿ ಹೋಗ್ಬಿಟ್ಟು ಹೈಯರ್ ಲೆವೆಲ್ ಎಂಪ್ಲಾಯಿಗೆ ನೀವು ಈ ರೀತಿ ಕೆಲಸ ಮಾಡಿಸ್ಬೇಕಿತ್ತು ಅಂತ ಹೇಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮನೆ ತೊಗೊಂಬಿಡೋಣ ಮಕ್ಕಳ. ಈಗ ನನಗೆ ಪ್ರಿನ್ಸಿಪಲ್ ಸರ್ ಡೈರೆಕ್ಷನ್ ಕೊಡಬೇಕು, ನಾನು ನಿಮಗೆ ಡೈರೆಕ್ಷನ್ ಅನ್ನು ಕೊಡಬೇಕಾಗತ್ತೆ. ಅಥವಾ ನೀವು ನನಗೆ ಹೇಳ್ತಕ್ಕಂಥದ್ದು ನಾನು ಹೋಗಿ ನನ್ನ ಹೈಯರ್ ಅಥಾರಿಟಿಗೆ ಹೇಳ್ತಕ್ಕಂಥದ್ದು ಕ್ವೈಟ್ ಆಪೋಸಿಟ್ ಆಗುತ್ತೆ. ಆ ರೀತಿ ಇರಬಾರ್ದು. ಸೊ ಅದರಿಂದ ಯಾವ ರೀತಿ ಫ್ಲೋ ಆಗಬೇಕು, ಡೈರೆಕ್ಷನ್ ಆಲ್ವೇಸ್ ಫ್ಲೋಸ್ ಫ್ರಮ್ ದ ಟಾಪ್ ಟು ಬಾಟಮ್. ಟಾಪ್ ಇಂದ ಬಾಟಮ್ಗೆ ಫ್ಲೋ ಆಗಬೇಕಾಗತ್ತೆ ಆರ್ಗನೈಸೇಷನ್ ಅಲ್ಲಿ. ಇಟ್ ಮೀನ್ಸ್ ದ ಎವರಿ ಮ್ಯಾನೇಜರ್ ಕ್ಯಾನ್ ಡೈರೆಕ್ಟ್ ಟು ಹಿಸ್ ಇಮಿಡಿಯೇಟ್ ಸಬಾರ್ಡಿನೇಟ್ ಅಂತ ಅರ್ಥ. ಪ್ರತಿಯೊಬ್ಬ ವ್ಯವಸ್ಥಾಪಕನು ಸಹ ತನ್ನ ಅಧೀನ ನೌಕರರಿಗೆ ಇಮಿಡಿಯೇಟ್ ಸಬಾರ್ಡಿನೇಟ್ ಅಂತ ಕರಿತೀರಿ. ಅವ್ರಿಗೆ ಏನ್ ಮಾಡ್ತಾ ಹೋಗ್ಬೋದು, ನಿರ್ದೇಶಿಸುವಿಕೆಯನ್ನ ನೀಡ್ತಾ ಹೋಗಬಹುದು. So these are some of the 4 points of which we people will see related to the characteristic features, my dear children. It's very important. They can ask you for the 4 marks question. Explain the features of the directing ಅಂತ ಹೇಳಿ just 4 marks 4 points ಕಂಪಲ್ಸರಿ ಆಗಿ ಬರೀಬೇಕಾಗತ್ತೆ ನೀವುಗಳು. Then 2 marks ಕೇಳಿದ್ರೆ ವಾಟ್ ಆರ್ ದ 2 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಹೇಳ್ಬಿಟ್ಟು ಕೇಳ್ಬೋದು, ಅಥವಾ ಸ್ಟೇಟ್ ದ ಫೀಚರ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಹೇಳ್ಬಿಟ್ಟು ಕೇಳ್ಬೋದು ನಮ್ಮನ್ನ. ಸೊ ಯಾವ್ದಾದ್ರು ಎರಡನ್ನ ಬರೀಬೇಕಾಗತ್ತೆ. Then after completion of that, the importances of directing. So it is totally based on the theoretical part. Just I will go through with the theory and then I will going to explain you, my dear children. So directing helps to initiate. So as we are studying in the feature, like they don't hear the importance also, the directing helps to initiate the action by people in the organization towards attainment of desired objectives. What are the organizational objectives? Survival, profit and the growth. It's quite common objectives what we people will see in all the types of the organizations in this competitive era. ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಈ ಒಂದು ಡೈರೆಕ್ಟಿಂಗ್ ಅಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅನ್ನ ನಾವು ನೋಡ್ತಾ ಹೋದಾಗ ಆರ್ಗನೈಸೇಷನ್ ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಎಲ್ಲ ಡಿಸೈರ್ಡ್ ಆಗಿರ್ತಕ್ಕಂಥ ಗೋಲ್ಸ್ ಅನ್ನ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಡೈರೆಕ್ಷನ್ ಅಂತಕ್ಕಂಥದ್ದು ಇರಲೇಬೇಕಾಗತ್ತೆ. ದೆನ್ ಡೈರೆಕ್ಟಿಂಗ್ ಇಂಟಿಗ್ರೇಟ್ಸ್ employees efforts in the organization in such a way that every individual efforts contributes to the organizational performance. As ನೋಡಿ ಇಲ್ಲಿ directing integrates employees efforts. Who are the employees? The workers of the organization. ನಿರ್ದೇಶಿಸುವಿಕೆ ಅಂತಕ್ಕಂಥದ್ದು ಕೆಲಸಗಾರರನ್ನ ಕೈ ಎತ್ತಿ ಹಿಡಿದು ಅವರ ಎಫರ್ಟ್ಸ್ ಆರ್ಗನೈಸೇಷನ್ ಅವ್ರು ಎಷ್ಟು ಕಷ್ಟವನ್ನ ಪಟ್ಟು ಆರ್ಗನೈಸೇಷನ್ ಅಲ್ಲಿ ಡೆವಲಪ್ ಅನ್ನ ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ಗಮನಿಸಿ ಏನಾಗ್ತಾ ಹೋಗುತ್ತೆ, ಡೆವಲಪ್ ಆಗುತ್ತೆ ಹೋಗುತ್ತೆ. ಅಂಡ್ ಇನ್ ಸಚ್ ಎ ವೇ ದ ಇಂಡಿವಿಜುವಲ್ ಎಫರ್ಟ್ಸ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್. ಇಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿನೂ ಸಹ ಇಲ್ಲಿ ಎಫರ್ಟ್ ಅನ್ನ ಹಾಕಿ ಆರ್ಗನೈಸೇಷನ್ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಆರ್ಗನೈಸೇಷನ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಸಹ ಪ್ರಾಮುಖ್ಯವಾಗಿ ನಿರ್ದೇಶಿಸುವಿಕೆಯನ್ನ ಪಾಲಿಸಬೇಕಾಗ್ತದೆ. Then directing guides employees to fully realize their potential capabilities. ನೋಡಿ, ನಿರ್ದೇಶಿಸುವಿಕೆ ಅಂತಕ್ಕಂಥದ್ದು ಒಂದು ಮಾರ್ಗದರ್ಶನವನ್ನ ನೀಡಿ ಕೆಲಸಗಾರರಲ್ಲಿ ಇರ್ತಕ್ಕಂತಹ ಸಾಮರ್ಥ್ಯಗಳನ್ನ ಅಥವಾ ಕೆಪಾಸಿಟಿಗಳನ್ನ ಹೊರತಂದು ಅವರನ್ನ ಪ್ರೇರೇಪಿಸಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಒಳ್ಳೆ ರೀತಿಯಾದಂತಹ ಬಾಂಧವ್ಯವನ್ನ ರೂಪಿಸ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ದ ಮೋಟಿವೇಟಿಂಗ್ ಅಂಡ್ ದ ಪ್ರೊವೈಡಿಂಗ್ ಎಫೆಕ್ಟಿವ್ ರಿಲೇಶನ್ಶಿಪ್ ಅಥವಾ ಲೀಡರ್ಶಿಪ್ ಇನ್ ದ ಆರ್ಗನೈಸೇಷನ್. ಅಲ್ಲಿ ಏನಾಗ್ತದೆ, ನಾಯಕತ್ವವನ್ನ ಬೆಳೆಸ್ತಾ ಹೋಗುತ್ತೆ ಈ ಒಂದು ನಿರ್ದೇಶಿಸುವಿಕೆಯಿಂದ. ದೆನ್ directing facilitates introduction of need changes in the organization. ಒಂದು ವೇಳೆ ಕಂಪನಿಯಲ್ಲಿ ಏನೇ ಬದಲಾವಣೆಗಳಾದ್ರೆ ಆ ಬದಲಾವಣೆಗಳನ್ನ ಅಳವಡಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ಸಹ ಈ ನಿರ್ದೇಶಿಸುವಿಕೆಯಿಂದ ಸಾಧ್ಯ. ಸೊ ಒಂದು ಆರ್ಗನೈಸೇಷನ್ has changed without having any information to the employees. How can they work? So at the time of any changes makes in the organization, there the superiors want to direct to the subordinates that there are quite changes has been made ಅಂತ ಹೇಳಿ ಏನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಒಂದು ಚೇಂಜಸ್ ಅನ್ನ
ಹೇಳಬೇಕಾಗತ್ತೆ. ದೆನ್ ಜನರಲ್ ಆಗಿ ಪೀಪಲ್ ಇರ್ತಕ್ಕಂಥವರಲ್ಲಿ ಏನೇ ಚೇಂಜಸ್ ಆದ್ರೂ ಆ ಚೇಂಜಸ್ ಅನ್ನ ಅಳವಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಡೈರೆಕ್ಟಿಂಗ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ದೆನ್ effective directing helps to bring stability and balance in the organization. ಸ್ಥಿರತೆ ಮತ್ತು ಸಮಾನತೆ ಅಂತಕ್ಕಂಥದ್ದನ್ನ ಏನು ಅಫೆಕ್ಟಿವ್ ಪರಿಣಾಮಕಾರಿ ನಿರ್ದೇಶಿಸುವಿಕೆ ಅಂತಕ್ಕಂಥದ್ದಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಈ ಒಂದು ನಿರ್ದೇಶಿಸುವಿಕೆ ಪರಿಣಾಮಕಾರಿಯಾಗಿದ್ದಾಗ ಏನಾಗ್ತಾ ಹೋಗುತ್ತೆ, ಕೋಆಪರೇಷನ್ ಅಂಡ್ ಕಮಿಟ್ಮೆಂಟ್ ಅಮಾಂಗ್ ದ ಪೀಪಲ್, ಒಂದು ಒಪ್ಪಂದದಿಂದ ಕೆಲಸವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಕೆಲಸಗಳನ್ನ ಅತಿ ಪ್ರಾಮಾಣಿಕತನದಿಂದ ನಿಭಾಯಿಸ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಸಹ ನಡೀತಾ ಹೋಗುತ್ತೆ. ಯಾವ ನಿಟ್ಟಿನಲ್ಲಿ? ಯಾವಾಗ ಡೈರೆಕ್ಟಿಂಗ್ ಅಂತಕ್ಕಂಥದ್ದು ಚೆನ್ನಾಗಿ ಇದ್ದಾಗ. ಸೊ ಇಲ್ಲಿ ನಾವು ಗಮನಿಸಿದಂಗೆ when the directing is not there in the organization, is it possible changes has to be implemented or how the employees can work in the organization? No my dear children. ಇಲ್ಲಿ ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರಾಗಿರ್ಬೋದು, ಹೊಸದಾಗಿ ಏನಾದ್ರೂ ಇಂಪ್ಲಿಮೆಂಟ್ ಅಂದ್ರೆ ಅಸ್ತಿತ್ವಕ್ಕೆ ತರ್ತಕ್ಕಂಥದ್ದಾಗಿರ್ಬೋದು ಆಗೋದಿಲ್ಲ. ಆದ್ದರಿಂದ ನಾವು ಗಮನಿಸ್ಕೋಬೇಕಾಗತ್ತೆ ಮಕ್ಕಳ, ಯಾವತ್ತೂ ಸಹ ಡೈರೆಕ್ಟಿಂಗ್ ಅಂತಕ್ಕಂಥದ್ದು ಕಂಪನಿನಲ್ಲಿದ್ದಾಗ ಎಂಪ್ಲಾಯೀಸ್ ಸುಪೀರಿಯರ್ ಟು ಸಬಾರ್ಡಿನೇಟ್ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ. ಎನಿ ಚೇಂಜಸ್ ಆದ್ರೂ ಸಹ ವರ್ಕ್ ಅಂತಕ್ಕಂಥದ್ದು ಮಾಡ್ತಾ ಹೋಗ್ತಾರೆ. ಎಲ್ಲರ ಜೊತೆ ಕೋಆಪರೇಷನ್ ಕಮಿಟ್ಮೆಂಟ್ ಆಫ್ ವರ್ಕ್ ಚೆನ್ನಾಗಿರುತ್ತೆ. ಸೊ ಅವಾಗ ಕಂಪನಿನಲ್ಲಿ ಎಲ್ಲಾ ವ್ಯಕ್ತಿಗಳು ಅನ್ಕೊಂಡಂತಹ ಕೆಲಸಗಳನ್ನ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಅಥವಾ ಉನ್ನತ ಅಧಿಕಾರಿಗಳು ಕೆಲಸ ಅಥವಾ ಕಾರ್ಯವನ್ನ ಮಾಡ್ತಾ ಇರ್ತಾರೆ. So these are the some of the characteristic features and the importances related to the directing. So this is the basic concept. Then after completion of this, my dear children, just we can go through with the elements that is called as supervision, motivation, communication and the leadership. And each and every topic will be having an in-depth process of explanations related to the importances and the meaning. Motivation will be having some of the theories, and leadership will be having some of the types of leaders and qualities of a successful leader. And communication will be having the communication process, types of communication, barriers of communication, and how to overcome the barriers of effective communication. The next upcoming video we can go through with the supervision and the motivation, my dear children. So if you find any doubts, please contact me. I will be here to clarify your doubts, my dear children. Thank you.